ಹಾಯ್ ಎಲ್ಲರಿಗೂ ನಮಸ್ಕಾರ. ಪ್ರೇಮ ಕಾವ್ಯನಾಡಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಪ್ರೇಮ ಮಹಾದೇವ್ ಅವ್ರಿಗೆ ಕಾಲ್ ಮಾಡಿರ್ತಾರೆ. ಹೇಗಿದ್ದಾಳೆ ಕಾವ್ಯ ಏನು ಅಂತ. ಅವಳಿಗೆ ತುಂಬ ಜ್ವರ ಬಂದಿದೆ, ತುಂಬ ಸುಸ್ತಾಗಿದೆ, ಹಠ ಮಾಡ್ತಿದ್ದಾಳೆ ಅಂತ ಹೇಳ್ತಾರೆ. ಹೌದಾ, ನಾನು ಈ ಕೂಡಲೇ ಹೊರಡ್ಪಡ್ತೀನಿ ಅಂತ ಹೇಳ್ಬಿಟ್ಟು PG ಒಳಗಡೆ ಹೋಗ್ತಾಳೆ. ಆಗ ಓನರು ಯಾರಮ್ಮ ನೀನು ಅಂತ ಕೇಳ್ತಾರೆ. ನಾನು ಕಾವ್ಯ ಇದ್ದಾಳಲ್ಲ ಅವ್ರ ಅಕ್ಕ ಅಂತ ಹೇಳ್ತಾರೆ. ಆಗ ಕಾವ್ಯ, ನನಗೆ ಅವಳು ಯಾರು ಅಂತಲೇ ನನಗೆ ಗೊತ್ತಿಲ್ಲ, ದಯವಿಟ್ಟು ಅವಳನ್ನ ಇಲ್ಲಿಂದ ಕಳಿಸ್ಬಿಡಿ ಪ್ಲೀಸ್, ನನಗೆ ಹಿಂಸೆ ಮಾಡಿಬಿಡಿ, ಅವಳು ಯಾರು ಅಂತಲೇ ನಾನು ಇಲ್ಲಿವರೆಗೂ ನೋಡಿಲ್ಲ ಅಂತ ಹೇಳಿಬಿಟ್ಟು ಕಾವ್ಯ ಪ್ರೇಮನ ನನಗೆ ಗೊತ್ತೇ ಇಲ್ಲ ಅಂತ ಹೇಳಿಬಿಟ್ಟು ಅಲ್ಲಿಂದ ಕಳಿಸಿಬಿಟ್ಟು ಬೇಜಾರು ಮಾಡಿಕೊಂಡು ಡೋರ್ ಹಾಕತ್ತಾಳೆ. ಯಾಕೆ ಇವಳನ್ನ ಮತ್ತೆ ಲೈಫಲ್ಲಿ ಬಂದಿದ್ದಾಳೆ ಅಂತ. ಇದಿಷ್ಟು ನಾಳಿನ ಸಂಚಿಕೆ. ಇವತ್ತಿನ ಸಂಚಿಕೆನ ನೋಡಿದ್ರೆ ಸ್ನೇಹ ಕಲ್ಯಾಣಿ ಮನಸ್ಸನ್ನ ಗೆಲ್ಲಬೇಕು ಅಂತ ಹೇಳ್ಬಿಟ್ಟು ಮನೆಗೆ ಬಂದಿರ್ತಾಳೆ. ಆಗ ಕಲ್ಯಾಣಿ ಯಾವುದೇ ಕಾರಣಕ್ಕೂ ನಿನ್ನ ಕ್ಷಮಿಸಲ್ಲ, ದಯವಿಟ್ಟು ಇಲ್ಲಿಂದ ಹೋಗು ಅಂತ ಹೇಳ್ತಿರ್ಬೇಕಾರೆ ಹಾಗೆ ಸುಸ್ತಾಗಿ ಕೆಳಗೆ ಬಿದ್ದೋಯ್ತಾಳೆ. ಅತ್ತೆ ದಯವಿಟ್ಟು ಇದೊಂದ್ಸಲ ನನ್ನ ಕ್ಷಮಿಸ್ಬಿಡಿ, ನನಗೆ ಗೊತ್ತಿದ್ದಲೇ ತಪ್ಪು ಮಾಡಿದೆ, ದಯವಿಟ್ಟು ನಾನು ರಾಮ್ ಪಡ್ಕೊಳ್ಳೋಕ್ಕೋಸ್ಕರ ಇಷ್ಟೆಲ್ಲ ಮಾಡಿದೆ ಅಷ್ಟೇ. ಆದರೆ ಏನು ಮಾಡಿಕೊಂಡೆ, ನನಗೆ ನಾನೇ ಶಿಕ್ಷೆ ಕೊಟ್ಕೊಂಡು ನಾನೇ ತಪ್ಪುಗಳನ್ನ ಮಾಡಿಕೊಂಡು ನನ್ನ ಮನಸ್ಸಿಗೆ ನೋವಾಯಿತು ಅಂತ ಹೇಳ್ತಾರೆ. ಆಗ ದಾಮಿನಿಯು ಕೂಡ ಹೌದು ಅಕ್ಕ, ಇವಳು ರಾಮ್ ಪಡೆಯೋಕ್ಕೋಸ್ಕರ ಅಷ್ಟೆಲ್ಲ ಮಾಡಿಲ್ಲಷ್ಟೇ, ಆಗಿಬಿಟ್ರೆ ಬೇರೆ ಯಾವ ಕೂಡ ತಪ್ಪನ್ನ ಮಾಡಿಲ್ವಲ್ಲ, ನಿಮ್ಗೆ ಯಾವ ರೀತಿಯೂ ಕೂಡ ತೊಂದರೆ ಕೊಟ್ಟಿಲ್ವಲ್ಲ. ಪ್ರೇಮ ಸುಳ್ಳು ಹೇಳಿ ಮದುವೆ ಮಾಡಿಕೊಂಡು ಪ್ರೇಮಗೆ ಸ್ನೇಹಗೆ ಅನ್ಯಾಯ ಮಾಡಿ, ಸೊ ಹಾಗಾಗಿ ಅನ್ಯಾಯ ಆಗಿರೋದು ಇಲ್ಲಿ ಸ್ನೇಹಗೆ. ನೀವು ಒಂದು ಸ್ವಲ್ಪ ಗಮನ ಇಟ್ಟು ನೋಡಿ ಅಕ್ಕ, ದಯವಿಟ್ಟು ಇದೊಂದು ಸಲ ಚಾನ್ಸ್ ಕೊಟ್ಟು ನೋಡಿ, ಸ್ನೇಹಗೆ ಕ್ಷಮೆ ಕೊಟ್ಬಿಡಿ ಅಂತ ಹೇಳ್ತಾರೆ. ದಮಿನಿ, ನೀನು ಹೇಳ್ತಿರೋದು ನಿಜನಮ್ಮ, ನೀನು ಎಲ್ಲ ಕಡೆಯಿಂದಲೂ ಯೋಚನೆ ಮಾಡಿ ಚೆನ್ನಾಗೇ ಮಾತಾಡ್ತೀಯ, ಆಯಿತು ನಾನು ಸ್ನೇಹಗೆ ಒಂದು ಅವಕಾಶ ಕೊಡ್ತಿದ್ದೀನಿ ಅಂತ ಹೇಳಿದಾಗ ಸ್ನೇಹ ಫುಲ್ ಖುಷಿ ಕೊಟ್ಟು ತುಂಬ ಟ್ಯಾಂಕ್ಸ್ ಅತ್ತೆ, ನಿಜವಾಗ್ಲೂ ನಾನು ನಿಮ್ಮ ಮನಸ್ಸಿಗೆ ಯಾವುದೇ ಕಾರಣಕ್ಕೂ ಕೂಡ ನೋವು ಮಾಡಲ್ಲ ಅಂತ ಹೇಳ್ತಿರ್ತಾಳೆ. ಆಗ ಶ್ರೀಧರ್, ಅದಕ್ಕೆ ಏನು ಮಾತಾಡ್ತಿದ್ದೀರಿ ನೀವು, ಈ ಸ್ನೇಹ ಏನೇನು ಮಾಡಿದ್ದಾಳೆ ಅಂತ ನೀವು ಆಲ್ರೆಡಿ ಮರೆತುಬಿಟ್ರಾ ಅಂತ ಹೇಳ್ತಾರೆ. ಆಗ ಮಹೇಶ್ವರಿ, ರೀ ಸುಮ್ಮನಿರಿ, ಅಕ್ಕನೇ ಅವಳನ್ನ ಕ್ಷಮಿಸಿದಾಳೆ ಅಂತ ಹೇಳ್ತಿದ್ದಾರೆ, ನಿಮಗೇನೋ ಅದೆಲ್ಲ ಕಟ್ಕೊಂಡು ಸ್ನೇಹ ಇದ್ದರೆ ನಿಮಗೇನೋ ಅಂತ ಹೇಳ್ತಾರೆ. ಆಗ ಧಾಮಿನಿ, ಇರಲಿ ಬಿಡಿ ಅಂತ ಹಾಗೆ ಕಣ್ಸನ್ನೆನ ಇಬ್ಬರು ಕೂಡ ಮಾಡ್ಕೋತಾರೆ, ಸ್ನೇಹ ಮತ್ತು ದಾಮಿನಿ. ಆಗ ಒಳಗಡೆ ಹೊಟ್ಟೋಗ್ತಾಳೆ ಸ್ನೇಹ. ಇನ್ನೊಂದು ಕಡೆ ಕಾವ್ಯ ಹಾಸ್ಪಿಟಲ್ಗೆ ಅಂತ ಹೋಗಿದಾಗ ನಡ್ಕೊಂಡು ಬರ್ತಿರ್ತಾರೆ. ಯಾಕವ್ವ ಅಷ್ಟು ಚಿಕ್ಕ ಹಾಸ್ಪಿಟ್ಲಿಗೆ ಹೋದರೆ ದೊಡ್ಡ ಆಸ್ಪತ್ರೆಗೆ ಹೋಗ್ಬೋದಿತ್ತಲ್ಲ ಅಂತ ಹೇಳ್ತಾರೆ. ತಾತ, ನಾನೊಬ್ಳು ಸ್ಟೂಡೆಂಟು, ನನ್ನ ಹತ್ರ ಸ್ವಲ್ಪ ದುಡ್ಡಿದೆ, ಹಾಗಾಗಿ ಇರೋದ್ರಲ್ಲೇ ನೋಡ್ಕೋಬೇಕು, ಈಗಾಗಲೇ ಇರೋ ದುಡ್ಡೆಲ್ಲ ಖರ್ಚಾಗೋಗಿದೆ ಅಂತ ಹೇಳ್ತಾರೆ. ಅಯ್ಯೋ, ನಾನು ಕೊಡ್ತಿದ್ನಲ್ಲವ ತಾತ, ನಮಗೆ ನಿನ್ನ ಹತ್ರ ದುಡ್ಡು ಇಸ್ಕೊಳ್ಳೋಕ್ಕೆ ಮುಜುಗರ ತಾತ, ನಾನು ನನ್ನ ಕಾಲ ಮೇಲೆ ನಿಂತ್ಕೋಬೇಕು, ನಾನು ದುಡಿಬೇಕು, ನನ್ನದ್ರಲ್ಲಿ ನಾನು ಓದಬೇಕು ಅಂತ ಹೇಳ್ತಾರೆ. ಅದೆಲ್ಲ ಆಮೇಲೆ ಇದ್ದೇ ಇರುತ್ತಲ್ವೇನವ, ನೀನು ಇವಾಗ ಚೆನ್ನಾಗಿ ಓದಿದ್ರೆ ತಾನೆ ಅಂತ ಹೇಳ್ತಾರೆ. ಬಾ ಆಟೋದಲ್ಲಿ ಹೋಗೋಣ ಅಂತ ಹೇಳ್ತಾರೆ. ಇಲ್ಲ ತಾತ, ನನ್ನ ಹತ್ರ ದುಡ್ಡಿಲ್ಲ, 1 ಕಿಲೋಮೀಟರ್ ಇರೋದು ನಡ್ಕೊಂಡು ಹೋಗೋಣ ಅಂತ ಹೇಳ್ತಾರೆ. ಆಗ ಸುಸ್ತಾಗಿ ಬಿದ್ದು ಹೋಗ್ತಾಳೆ. ಆಗ ಮಹಾದೇವ, ಅಯ್ಯೋ ದೇವ, ಈ ಹುಡುಗಿ ಹೇಳಿದ್ದೆ ಕೇಳಲ್ವಲ್ಲ, ನೋಡು ಎಷ್ಟು ಜ್ವರ ಬಂದು ನಡುಕ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಎತ್ಕೊಂಡು ಹೋಗ್ತಿರ್ತಾಳೆ. ಇನ್ನೊಂದು ಕಡೆ ಪ್ರೇಮ ಮತ್ತು ರಾಮ್ ಇಬ್ಬರು ಕೂಡ ಹಾಸ್ಪಿಟಲಲ್ಲಿ ಇರುವಾಗ ಅಲ್ಲಿಗೆ ಪಂಚಮಿ ಬರ್ತಾಳೆ. ಪಂಚಮಿ ಏನೋ ಅವಳ ಭಾಷೆಯಲ್ಲಿ ಹೇಳ್ತಿರ್ತಾಳೆ. ಆಗ ರಾಮ್, ಏನು ಹೇಳ್ತಿದ್ಯಾ ಪಂಚಮಿ, ಅರ್ಥ ಆಗ್ತಿಲ್ಲ, ಸ್ವಲ್ಪ ನಿಧಾನ ಕೇಳು ಅಂತ ಹೇಳ್ತಾರೆ. ಆ ಸ್ನೇಹ ಬಂದುಬಿಟ್ಟು ಅಮ್ಮನ ಕಾಲಿಟ್ಕೊಂಡು ಅವ್ರನ್ನ ಮರಳು ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಏನು, ಹೌದಾ, ಸ್ನೇಹ ಬಂದಿದ್ದಾಳೆ, ಅವಳು ಕೂಡ ಅವಳು ನಾಟಕ ಮಾಡ್ತಿದ್ದಾಳೆ, ಈ ದೊಡ್ಡಮ್ಮಂಗೆ ಏನಾಗಿದೆ, ಎಷ್ಟು ಸಲ ಹೇಳಿದ್ರು ಕೂಡ ಅವ್ರಿಗೆ ಅರ್ಥನೇ ಆಗ್ತಿಲ್ವಲ್ಲ, ಅವಳು ಎಂಥವಳು ಅಂತ ಗೊತ್ತಿದ್ರು ಅವಳನ್ನ ಮನೆ ಒಳಗೆ ಬಿಟ್ಕೊಂಡಿದ್ದಾರಲ್ಲ, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ. ಆಗ ಪ್ರೇಮಗೆ ಫುಲ್ಲು ಕೋಪ ಬರುತ್ತೆ. ಬಾ ಪಂಚಮಿ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಿರ್ತಾರೆ. ಆಗ ರಾಮ್, ಒಂದು ನಿಮಿಷ ನಿಂತ್ಕೋ ಸ್ನೇಹ, ನೀನು ಹೋದರೆ ದೊಡ್ಡಮ್ಮಗೆ ಕೋಪ ಬರುತ್ತೆ, ಯಾಕೆ ಇಷ್ಟು ಹಠ ಮಾಡ್ತಿದ್ಯಾ, ಸ್ವಲ್ಪ ಅರ್ಥ ಮಾಡ್ಕೊ ಅಂತ ಹೇಳ್ತಾರೆ. ಪಂಚಮಿ, ನೀನು ಬಾ, ನಿನಗೆ ಗೊತ್ತಾಗಲ್ಲ, ಸರಿ ಆಯಿತು ನೀನು ಹೋಗು, ನಾನು ರಾಮ್ ನನ್ನ ಜೊತೆ ಮಾತಾಡ್ಬಿಟ್ಟು ಬರ್ತೀನಿ ಅಂತ ಪಂಚಮನ ಕಳಿಸ್ತಾರೆ. ರಾಮ್, ನಿಂಗೇನು ಕೋಪ ಬರ್ತಿಲ್ವೇನೋ, ಆ ಸ್ನೇಹ ಮನೆ ಒಳಗಡೆ ಸೇರ್ಕೊಂಡಿದ್ದಾರೆ, ಅವಳು ಕಾಣೋದು ಕೈ ಹಿಂದ್ಗಡೆಯಿಂದ ಅವಳಿಗೆ ಸಪೋರ್ಟ್ ಮಾಡಿಬಿಟ್ರೆ ನಾನು ಬಿಡ್ತೀನಿ ಅಂದ್ಕೊಂಡ್ಬಿಟ್ಟಿದ್ದೀರಾ ಅಂತ ಹೇಳ್ತಾರೆ. ಆಗ ರಾಮ್ಗಲ್ಲಿ ಪೇಷಂಟ್ ಬರ್ತಾನೆ ಇರ್ತಾರೆ. ರಾಮ್ ಹೋಗಲ್ಲ, ಅಲ್ಲಿಗೆ ಪ್ರೇಮನೆ ಬರ್ತಾಳೆ. ಇನ್ನೊಂದು ಕಡೆ ಧಾಮಿನಿ ಮತ್ತು ಸ್ನೇಹ ಇಬ್ಬರು ಕೂಡ ಮಾತಾಡ್ತಿರ್ತಾರೆ. ನೀನು ಕಲ್ಯಾಣಿ ಏನೇ ಬೈದರೂ ಪರವಾಗಿಲ್ಲ, ಬೈಸ್ಕೊಂಡು ಅವಳು ಹೇಗೆ ಹೇಳ್ತಾಳೆ ಅದೇ ರೀತಿ ಕೇಳು, ಯಾವುದೇ ಕಾರಣಕ್ಕೂ ಕೂಡ ಜಗ್ಬೇಡ ಅಂತ ಹೇಳ್ತಾರೆ. ಕರೆಕ್ಟಾಗಿ ಅಲ್ಲಿಗೆ ಪ್ರೇಮ ಬರ್ತಾಳೆ. ಹೇ ಸ್ನೇಹ, ಎಲ್ಲಿದೆಯೇ, ಬಾರೆ ಆಚೆಗೆ ಅಂತ ಹೇಳ್ತಾರೆ. ಆಗ ಕಲ್ಯಾಣಿನೂ ಕೂಡ ಪ್ರೇಮನ ವಾಯ್ಸು, ಪ್ರೇಮ ಬಂದಿದ್ದಾಳೆ ಅಂತ ಹೇಳ್ತಾರೆ. ಆಗ ಮಹೇಶ್ವರಿ ಬರ್ತಾಳೆ. ನಿಂತ್ಕೊಳ್ಳೆ ಪ್ರೇಮ, ನಿನ್ನನ್ನು ಯಾಕೆ ಇಲ್ಲಿಗೆ ಬರೋಕೆ ಹೇಳಿದ್ದು, ನಿಂಗೇನು ಮಾನ ಮರ್ಯಾದೆ ಇಲ್ವಾ, ಎಷ್ಟು ಸಲ ಹೇಳಿದ್ರು ಮನೆಯಿಂದ ಆಚೆ ಕಳಿಸಿದ್ರು ಇಲ್ಲಿಗೆ ಬರ್ತೀಯಾ, ಅತ್ತೆ ಎಷ್ಟು ಬೈತಿರೋ ಇವಾಗಲೇ ಬೈಕೊಬಿಡಿ, ಆಮೇಲೆ ನಾನು ನಿಮಗೆ ಚಾನ್ಸ್ ಕೊಡಲ್ಲ ಅಂತ ಹೇಳ್ತಾರೆ. ಆಗ ಶ್ರೀಧರು ಕೂಡ, ಒಂದು ನಿಮಿಷ ಇರೇ, ಏನು ಹೇಳ್ತಾಳೆ ಪ್ರೇಮ ಅದನ್ನು ಫಸ್ಟ್ ಕೇಳುವ್ರಿ, ನೀವು ಸುಮ್ಮನಿರ್ರಿ ಅಂತ ಕೇಳ್ತಾರೆ. ರೀ ಅತ್ತೆ, ನಾನು ನಿಮ್ಮ ಜೊತೆ ಮಾತಾಡೋಕ್ಕೆ ಬಂದಿಲ್ಲ, ನಮ್ಮ ಮನೆಗೆ ಬೆಂಕಿ ಇಟ್ಟಂತಹ ನಾಯಿ ಇಲ್ಲಿ ಮರಿ ಇಲ್ಲಿಗೆ ಒಬ್ಬಳು ಬಂದು ಸೇರ್ಕೊಂಡಿದ್ದಾಳೆ, ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಹೇಳ್ಬಿಟ್ಟು ಒಳಗೊಬ್ಬರೇ ಬರ್ತಾರೆ. ಆಗ ಧಾಮಿನಿ ಮತ್ತು ಸ್ನೇಹ ಇಬ್ಬರು ಕೂಡ ಕಲ್ಯಾಣಿ ಮುಂದೆ ಬಂದು ನಿಂತ್ಕೋತಾರೆ. ಅತ್ತೆ, ನನ್ನ ದಾರಿಗೆ ಅಡ್ಡವಾಗಿ ನಿಂತ್ಕೊಬಿಡಿ, ಬಿಡಿ ದಾರಿನ ಅಂತ ಹೇಳಿಬಿಟ್ಟು ಪ್ರೇಮ ಒಳಗಡೆ ಹೊರಟೋಗ್ತಾಳೆ.
ಏಯ್ ಸ್ನೇಹ, ನಿನ್ಗೆಷ್ಟೇ ಇದೆಯಾ ನಮ್ಮನೆ ಒಳಗಡೆನೆ ಬಂದು ಸೇರ್ಕೊಂಡಿದ್ಯಾ, ಮಾಡೋದನ್ನೆಲ್ಲ ಮಾಡಿಬಿಟ್ಟು ಅಂತ ಹೇಳ್ತಾರೆ. ಆಗ ಕರ್ಚಿಫ್ ಕೇಳ್ತಾಳೆ, ಯಾರದೇ ಇದು ಅಂತ ಕೇಳ್ತಾರೆ. ಇದಾ, ನನಗೇನು ಗೊತ್ತು, ಇನ್ನಿಂದಂದರೆ ಇನ್ಯಾಕೆ ನಮ್ಮನೆ ಒಳಗಡೆ ನೀನು ಯಾಕೆ ಬಂದಿದೆ ಅಂತ ಹೇಳ್ತಾರೆ. ಹೇ, ಈ ಕರ್ಚಿಫ್ ನಂದಲ್ಲ, ಮತ್ತು ನೀನು ಹಾಕ್ಕೊಂಡು ಪರ್ಫ್ಯೂಮ್ ನನಗೇನು ಗೊತ್ತಿಲ್ಲ ಅಂದ್ಕೊಂಡಿದ್ಯಾ, ಗಬ್ಬೋ ಅಂತ ಸೌಟ್ ಬರ್ತಿದೆ, ನಂದಲ್ಲ ಅಂತ ಹೇಳ್ತಿಲ್ವ, ನಿನ್ನ ತಲ್ದನೇ ಬಂದಿದ್ಯಾನೆ ನಮ್ಮ ಮನೆಗೆ ಬೆಂಕಿ ಇಟ್ಟು ನಮ್ಮ ಕ್ಲಿನಿಕ್ಕಿಗೆಲ್ಲ ಸುಟ್ಟಾಕಿ ಇಲ್ಲಿ ಅತ್ತೆ ಹತ್ರ ಬಂದು ಕ್ಷಮೆ ಕೇಳೋಕ್ಕೆ ಅಂತ ಬಂದಿದ್ಯಾ, ನಿನ್ನ ಮಾತಿಗೆಲ್ಲ ಮರಳಾಗಿ ಅಂತ ಹೇಳಿ ಪಟಾರ ಅಂತ ಹೊಡಿತಾನೆ ಇರ್ತಾಳೆ. ಆಗ ಮಹೇಶ್ವರಿ, ಹೇ ಪ್ರೇಮ, ನಿಲ್ಲಿಸು ಹೊಡಿಯೋದನ್ನ, ಯಾಕೆ ಹೊಡಿತಾ ಇದೆಯಾ ಅವಳಿಗೆ ಅಂತ ಹೇಳಿದ್ರು ಕೂಡ ಕೇಳೋದೇ ಇಲ್ಲ. ಅಯ್ಯೋ ರಾಕ್ಷಸಿ, ನನ್ನ ಮನೆ ಹಾಳು ಮಾಡೋಕ್ಕೆ ಅಂತ ಎಷ್ಟು ದಿವಸದಿಂದ ಕಾಯ್ದಿದ್ಯಾ ಅಂತಂದೇಳಿ ನಾವಿಲ್ಲೂ ಟೈಪ್ ಮಾಡಿಕೊಂಡು ನೀನು ಮನೆ ಒಳಗಡೆ ಬಂದು ನಿಂತಿದ್ಯಾ ಅಂತ ಹೇಳಿ ಜೋರಾಗಿ ಪಟ ಅಂತ ಹೊಡಿತಿರ್ತಾಳೆ. ಅದನ್ನು ದಾಮಿನಿ ನೋಡಿ ಫುಲ್ಲು ಸಿಟ್ಟು ಬರ್ತಿರುತ್ತೆ. ಆದರೆ ಅವಳು ಏನೂ ಮಾಡೋಕ್ಕಾಗಲ್ಲ, ತಕ್ಕೊಂಡು ನಿಂತ್ಕೊಳ್ಳೇಬೇಕು. ಅವಳನ್ನ ಸ್ನೇಹನ ದಾಳವಾಗಿ ಇಟ್ಕೊಂಡು ಅವಳಿಗೆ ಪಟಾರ್ ಅಂತ ಹೊಡಿತಾನೆ ಇರ್ತಾಳೆ. ರಾಕ್ಷಸಿ, ನೀ ಹೇಳಿಲ್ವಾ ನನ್ನ ಕುಟುಂಬದ ಮೇಲೆ ಕಣ್ಣು ಹಾಕ್ಬೇಡ ಅಂತ, ನೀನು ಯಾರೇ ಒಳಗಡೆ ಬಿಟ್ಕೊಂಡಿದ್ದು, ಎಷ್ಟು ಧೈರ್ಯ ನಮ್ಮ ಕ್ಲಿನಿಕ್ಕಿಗೆ ಬೆಂಕಿ ಹಾಕಿ ಸುಟ್ಟಾಕೊಂಡಿದ್ಯಾ, ಅದು ನನ್ನ ಹಿಂದೆ ಯಾರೋ ಬೆನ್ನೆಲುಬಾಗಿದ್ದಾರೆ, ನಿಮ್ಮನ್ನು ಒಬ್ಬರೂ ನಾನು ಉಳಿಸಲ್ಲ ಅಂತ ನನಗೆ ಚಾಲೆಂಜ್ ಬೇರೆ ಮಾಡ್ತೀಯಾ, ಆ ನಾಯಿಗೂ ಹೋಗ್ಬಿಟ್ಟು ಹೇಳು, ಗೊತ್ತಾಯ್ತಾ, ಯಾರು ಏನೇ ಮಾಡಿದ್ರು ಕೂಡ ಈ ಸ್ನೇಹನ ಬಗ್ಗಕ್ಕಾಗಲ್ಲ, ಕಣ್ಣೀರು ಹಾಕಿದರೆ ಮಾತ್ರ ಈ ಪ್ರೇಮ ಹಳ್ಳಿಯವಳು, ಗೊತ್ತಾಯ್ತಾ, ಇಲ್ಲ ಅಂದರೆ ನಾನು ಸಾವನ್ನೇ ಗೆದ್ದು ಬಂದಿರೋಳು ತಿಳ್ಕೊ, ನೀನು ಬೆಟ್ಟದ ಮೇಲಿಂದ ತಳ್ಳಿದಾಗಲೇ ನಾನು ನನ್ನ ಸಾವನ್ನ ಗೆದ್ದು ಬಂದಿದ್ದೀನಿ, ಈಗ ಯಾರು ಕೂಡ ನನ್ನ ಟಚ್ ಮಾಡೋಕ್ಕಾಗಲ್ಲ ಕಣೆ, ಗೊತ್ತಾಯ್ತಾ ಅಂತ ಹೇಳಿ ಜೋರಾಗಿ ಅಂತಿರ್ತಾಳೆ. ಅದನ್ನೆಲ್ಲ ದಾಮಿನಿ ನೋಡ್ತಿರ್ತಾರೆ. ಹಾಗೆಲ್ಲರೂ ಏನಮ್ಮ ಇದು ಹಿಂಗೆ ಹೊಡಿತಾ ಇದ್ದಾರೆ ಪಟಾರ್ ಅಂತ ಸ್ನೇಹಕ್ಕೆ ಬಾರಿಸ್ತಾನೇ ಇರ್ತಾಳೆ. ಹೇ, ಯಾಕೆ ಹೊಡಿತಿದ್ಯಾ, ಮತ್ತು ನೀನು ಮಾಡಿರೋ ತಪ್ಪನ್ನೆಲ್ಲ ನೆನೆಸ್ಕೊಂಡು ನನಗೆ ಸುಮ್ಮನೆ ಇರೋಕ್ಕಾಗುತ್ತಾ, ನನ್ನ ಮನೆಗೆ, ನನ್ನ ಮನಸ್ಸಿಗೆ, ನನ್ನ ಬೆಂಕಿಗೆ ಬೆಂಕಿ ಇಟ್ಟು ಇಲ್ಲಿ ಬಂದು ನಾಟಕ ಆಡೋಕ್ಕೆ ಬಂದಿದ್ಯಾ ಅಂತ ಹೇಳಿ ಜೋರಾಗಿ ಹೊಡಿತಾ ಇರ್ತಾಳೆ. ಆಗ ಶ್ರೀಧರು, ಬಿಡಮ್ಮ ಪ್ರೇಮ, ಯಾಕೆ ಹೊಡಿತಿದ್ಯಾ ಮವ, ಇನ್ನೂ ನನ್ನ ಕೋಪ ಕಮ್ಮಿ ಆಗಿಲ್ಲ ಮವ, ನಾನು ಉಡ್ದಂತಹ ಮನೆಗೆ ಬೆಂಕಿ ಇಟ್ಲಲ್ಲ ಈ ಪಾಪಿ, ಎದ್ದಳೆ ಮೇಲೆ, ಮೊದಲು ಇಲ್ಲಿಂದ ತೊಲಗೆ ನೀನು ಅಂತ ಹೇಳ್ತಾರೆ. ಇನ್ನೊಂದು ಸಲ ನೆನ್ಪಿಟ್ಕೊ, ನನ್ನ ವಿಷಯಕ್ಕೆ ಬರಬೇಕಾದ್ರೆ ನಾನು ಫಸ್ಟು ನನ್ನನ್ನು ನೆನ್ಕೊ, ಗೊತ್ತಾಯ್ತಾ ಅಂತ ಹೇಳ್ತಾರೆ. ಆಗ ಕಲ್ಯಾಣಿ, ಅತ್ತೆ ಸುಮ್ಮನಿರಿ ಅತ್ತೆ, 5 ನಿಮಿಷ ಹೋಯ್ತೀನಿ ಆಯಿತಾ, ಇನ್ನೊಂದು 2 ವೇಟ್ ಬಾಕಿ ಇದೆ ಅಂತ ಹೇಳ್ತಾರೆ. ಆಗ ಕಲ್ಯಾಣಿ, ನಾನು ಅವಾಗಲಿಂದ ನೋಡ್ತಿದ್ದೀನಿ, ಯಾಕಮ್ಮ ಹಾಗೆ ಹೊಡಿತಾ ಇದೆಯಾ, ಮತ್ತು ನನಗೆ ಒಂದು ಮಟ್ಟ ಎಷ್ಟು ಉರಿತಾ ಇಲ್ಲ, ಇಲ್ಲಿ ಬಂದು ನಾಟಕ ಆಡಿ ನಿಮ್ಮನ್ನೆಲ್ಲ ಮರಳು ಮಾಡ್ತಿದ್ರಲ್ಲ, ನೀವು ಇವ್ರ ಮಾತನ್ನ ನಂಬ್ತಾ ಇದ್ದೀರಲ್ಲ ಅಂತ ಹೇಳಿ ಜೋರಾಗಿ ಪಟಾರ್ ಅಂತ ಹೊಡಿತಿರ್ತಾಳೆ. ಅತ್ತೆ ಮಾವ, ನಿಮ್ಮ ಆಶೀರ್ವಾದ ನನ್ನ ಮೇಲೆ ಯಾವಾಗಲೂ ಕೂಡ ಸದಾ ಇರಬೇಕು, ನಾನು ಅಷ್ಟೇ ಬಯಸೋದು, ಅದು ಬಿಟ್ಟರು ಇಂಥ ಗುಳ್ಳೆನರಿಗಳೆಲ್ಲ ನಂಬಿ ನಮ್ಮ ಕುಟುಂಬಕ್ಕೆ ನೀವೇ ತೊಂದರೆನ ತಂದ್ಕೊಬಿಡಿ ಅಂತ ಹೇಳಿ ಅಲ್ಲಿಂದ ಪ್ರೇಮ ಹೊರಟೋಗ್ತಾಳೆ. ಹೋಗ್ಬೇಕಾದ್ರೆ ಅಂದ್ಬಿಟ್ಟು ಸ್ವಲ್ಪ ಸಮಾಧಾನವಾಗಿ ನಿಂತಾಳೆ. ಪಂಚಮಿ ಬರ್ತಾಳೆ. ಪಂಚಮಿ, ಮೊದಲು ಕೈಗೆ ನೀರು ಕೊಡು, ಆ ಹೊಲ್ಸನ್ನು ಮುಟ್ಟಿದ್ದೀನಿ, ಕೈ ತೊಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೀರು ಕೊಡೋಕ್ಕೆ ಅಂತ ಬರ್ತಾಳೆ. ಇನ್ನೊಂದು ಕಡೆ ಸ್ನೇಹ ಬೇಜಾರು ಮಾಡಿಕೊಂಡು ಹಾಗೆ ಒಳಗಡೆ ಹೋಗ್ತಾಳೆ. ಆಗ ದಾಮಿನಿ ಹೊರಗಡೆ ಬರ್ತಾಳೆ, ಕೈಯ ತೊಳ್ಕೊಟ್ಟಿರೋದನ್ನು ನೋಡ್ತಾಳೆ. ಆಗ ಪಂಚಮಿನೂ ಕೂಡ ಅಲ್ಲೇ ಜೊತೆಯಲ್ಲೇ ನಿಂತಿರ್ತಾಳೆ. ಪಂಚಮಿ, ನೀನು ಒಳಗಡೆ ಹೋಗು, ಅಮ್ಮ ಅತ್ತೆನ ನೋಡ್ಕೊ ಹೋಗು ಹುಷಾರಾಗಿ ಅಂತ ಹೇಳ್ಬಿಟ್ಟು ಕಳಿಸ್ತಾಳೆ. ಆಗ ದಾಮಿನಿ, ಅತಿ ಆಯಿತು ಪ್ರೇಮಾನಿದ್ದು, ಏನು ಅತಿ ಆಯಿತು, ಇರೋದನ್ನೇ ಹೇಳ್ತಿರೋದು, ನಾನೇನು ಇಲ್ದಿರೋದು ಹೇಳಿದ್ರಿ, ನನ್ನ ಕುಟುಂಬಕ್ಕೆ ವಿಚಾರಕ್ಕೆ ಬಂದರೆ ನಾನು ಕಾಳಿ ಬೇಕಾದರೂ ಆಯ್ತೀನಿ, ಗೊತ್ತಾಯ್ತಾ, ನಿನ್ನಂಥವ್ರಿಗೆಲ್ಲ ನಾನು ಗೊಡ್ಡ ಬೆದರಿಕೆ ಅಲ್ಲ ಕಣೆ, ಈ ಪ್ರೇಮ ಅಂದರೆ ಪ್ರಳಯ, ನಾನು ನಿಂತ ಜಾಗದಲ್ಲೇ ಏನು ಬೇಕಾದರೂ ಮಾಡಬಲ್ಲೆ, ಗೊತ್ತಾಯ್ತಾ, ಈ ಪಾಠನೆಲ್ಲ ಕಲಿತಿದ್ದು ನಾನು ನಿನ್ನಿದ್ದಾನೆ ಅಂತ ಹೇಳ್ಬೋದು, ನೀನಂತಲೇ ಹೇಳ್ಕೊಂಡಿದ್ದು, ಮೊದಲು ತಾನು ಸುತ್ತ ಇರುವಂಥ ಪ್ರೀತಿ ಪದರಿಗೆ ಹೊಡಿಬೇಕು, ಆಮೇಲೆ ಮಿತ್ತರಿಗೆ ಆರಾಮಾಗಿ ಕಾಳು ಹೊಡಿಬೋದು ಅಂತ, ನಿಮಗಂತೂ ಕೈ ಎತ್ತಿ ಮುಗಿಬೇಕು ಅಂತ ಹೇಳಿ ಅವಳು ಸೀರೆಯಲ್ಲೇ ಕೈನ ಒರೆಸ್ಕೊತಿರ್ತಾರೆ. ಇನ್ನೊಂದು ಸಲ ನನ್ನ ತಂಟೆ ಬರ್ಬೇಕಾದ್ರೆ 1000 ಸಲ ಯೋಚನೆ ಮಾಡೋ ಧಾಮಿನಿ, ಗೊತ್ತಾಯ್ತಾ, ನೀನು ಗೊಡ್ಡು ಬೆದರಿಕೆಗಳ ನಾನು ಬೆದರಿಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ.